ಈ ಒಂದು ಹೋಮ ಸತತವಾಗಿ 48 ದಿನಗಳ ನಡೆಯುತ್ತೆ. ಮತ್ತು ಈ ಹೋಮದಲ್ಲಿ ದತ್ತಾತ್ರೇಯಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಗುರುಗಳ ಕೃಪಾಶೀರ್ವಾದ ಕಡಿಮೆ ಇರುವಂಥವರು ಈ ಹೋಮದಲ್ಲಿ ಭಾಗವಹಿಸ್ಬೋದು. ಅವರು ನನ್ನ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ, 9738976106. ಮತ್ತು ಇದು 48 ದಿನಗಳ ಸತತವಾಗಿ ಪ್ರಾರಂಭ ಆಗಿದೆ. ಈ ಹೋಮಕ್ಕೆ ಯಾರಿಗೆ ಬರೋಕ್ಕಾಗಲ್ವೋ ಅವರ ಕುಟುಂಬದ ಸಂಪೂರ್ಣ ಹೆಸರನ್ನು ನಮಗೆ ಕಳಿಸಿಕೊಟ್ರೆ ಅವರ ಹೆಸರಿನಲ್ಲಿ ಇಲ್ಲಿ ಆ ಒಂದು ಹೋಮದ ಪೂಜೆ ನಡೆಸಲಾಗುತ್ತೆ. ಮತ್ತು ಇದರ ಭಸ್ಮ ಮತ್ತು ಇದರ ಜೊತೆ ಸುಮಾರು ವಸ್ತುಗಳನ್ನು ಪೂಜೆ ಮಾಡಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಕೊಡ್ತೀವಿ. ಮತ್ತು ಇದರ ಭಸ್ಮ ಸಪ್ರೇಟಾಗಿ ಯಾರಿಗೇ ಬೇಕಂದ್ರೂ ಕೂಡ ನೀವು ಕರೆ ಮಾಡಿ ಅದನ್ನು ತಿಳಿಸ್ಕೋಬೋದು ವೀಕ್ಷಕರೇ. ಮತ್ತು ಈ ಹೋಮದಲ್ಲಿ ಸುಮಾರು ಜನ ಭರಣಿ ಕೊಟ್ಟಿದ್ದಾರೆ, ತುಪ್ಪ ಕೊಟ್ಟಿದ್ದಾರೆ. ಆ ಭರಣಿಯ ವಿಶೇಷತೆ ಏನು ಅಂದರೆ, ಮೊನ್ನೆ ಅನಿಲ್ ಅವರು ಭರಣಿಯನ್ನು ಕೊಟ್ಟಿದ್ದಾರೆ. ಅವರು ಊರ ಕಡೆ ಕಾಕುಳ್ಳ ಅಂತಾರೆ, ಪ್ಯೂವರ್ ಆಕಳ ಒಂದು ಭರಣಿಯನ್ನು ಕೊಟ್ಟು ಕಳಿಸಿದ್ದಾರೆ. ದಯಮಾಡಿ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ಇದು ನನ್ನ ಕಾರ್ಯಕ್ರಮ ಅಲ್ಲ ವೀಕ್ಷಕರೇ, ಇದು ನಿಮ್ಮ ಯೂಟ್ಯೂಬ್ ಚಾನಲ್, ನೀವು ನಡೆಸ್ತಾ ಇರುವಂಥ ಒಂದು ಯೂಟ್ಯೂಬ್ ಚಾನಲ್ ಇದು. ಸರ್ವೋ ಜನ ಸುಖಿನೋ ಭವಂತು ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಎಷ್ಟು ಹೇಳ್ಬೋದು, ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಈ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಮೊನ್ನೆ ಸುಮಾರು ಜನ ತುಪ್ಪ ಕೊಟ್ಟಿದ್ದಾರೆ. ಈ ಬೆಣ್ಣೆ ಕೂಡ ದತ್ತಾತ್ರೇಯಕ್ಕೆ ಲೇಪನ ಆಗಿರತಕ್ಕಂಥ ಬೆಣ್ಣೆ ನಿಮಗೆ ಗಮನಿಸಬಹುದು. ಇದು ಹುಬ್ಬಳ್ಳಿಯಿಂದ ಕೊಟ್ಟು ಕಳಿಸಿದ್ದಾರೆ. ಅವರು ಕೂಡ ಭರಣಿ, ತುಪ್ಪ, ಗೋಮೂತ್ರ ಇದನ್ನೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ. ಅದ್ಭುತ ಅನಿಸುತ್ತೆ. ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ. ರಿಯಲಾಗಿ ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ಇದು. ಲೈಫಲ್ಲಿ ಫಸ್ಟ್ ಟೈಮು ನಾನು ಈ 48 ದಿನಗಳ ಸತತ ಹೋಮನ ಪ್ರಾರಂಭಿಸ್ತಿದ್ದೀನಿ. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಈ ಹೋಮದ ಸಮಯ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5 ಗಂಟೆ 10 ನಿಮಿಷಕ್ಕೆಲ್ಲ ಮುಗಿದೋಗುತ್ತೆ. ದತ್ತಾತ್ರೇಯ ನವನಾಥರ ಸ್ವಾಮಿ ಸಮರ್ಥರ ಒಂದು ಇದು ಹೋಮ ನಿಜವಾಗಿಯೂ ಅದನ್ನು ಯಾವ ಥರ ನಾನು ನಿಮಗೆ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ನಿಜವಾಗಿ ಹೇಳ್ತೀನಿ ವೀಕ್ಷಕರೇ, ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. 3:30ಗೆ ನನಗೆ ಯಾವ ಥರ ಎಚ್ಚರಿಕೆ ಆಗುತ್ತೆ ಅಂದರೆ, ನಾನು ಎಷ್ಟೋ ಸಾರಿ ಗಮನಿಸಿದ್ದೀನಿ. ನಾನು 11 ಗಂಟೆ 11:30ಗೆ ಮಲಗಿದ್ರೂ ಕೂಡ ಅದು 3:30ಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ. ಈ ಹೋಮಕ್ಕೆ ಕೂತ್ಕೊಳ್ಳೋವಂಥ ಒಂದು ಸುಖಾನೇ ಬೇರೆ ರೀ, ಅದ್ಭುತ. ಮೊನ್ನೆ ಒಬ್ಬರು ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅದ್ರ ವರ್ಣನೆ ಇನ್ನೂ ಬಿಟ್ಟಿಲ್ಲ. ಸೊ ಅಷ್ಟೊಂದು ಅವರಿಗೆ ಒಂದು ಪಾಸಿಟಿವ್ ವ್ಯೂಸ್ ಬಂದಿದೆ. ಮತ್ತು ಯಾರಿಗಾದರೂ ಕೂಡ ಈ ಹೋಮದಲ್ಲಿ ಭಾಗವಹಿಸಬೇಕು ಅಥವಾ ತುಪ್ಪ ಕಳಿಸ್ಬೇಕು ಅಥವಾ ಒಂದು ಅದ್ಭುತವಾಗಿದೆ. ಮತ್ತು ಸುಮಾರು ದೂರ ಬೆಂಗಳೂರು ಬರೋಕ್ಕಂತೂ ಆಗಲ್ಲ. ನೀವು ಊರಲ್ಲೇ ಇದ್ದು ಈ ಹೋಮಕ್ಕೆ ಲೈವಲ್ಲಿ ಕೂಡ ನೀವು ಅಟೆಂಡ್ ಆಗ್ಬೋದು. ಅದನ್ನು ಕೂಡ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಯಾರ್ಯಾರು ನೀವು ಹೋಮ ಭಾಗವಹಿಸ್ಬೋದು ಅಥವಾ ಹೋಮಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಇಲ್ಲಿಂದಾನೇ ನಾವು ಭಾಗವಹಿಸ್ತೀವಿ ಅನ್ನೋರು ಕೂಡ ನೀವು ಮಾಡ್ಬೋದು. ನಿಮ್ಮ ಒಂದು ಕುಟುಂಬಕ್ಕೆ ಏನೇ ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆನ ಈ ದತ್ತಾತ್ರೇಯ ಮಹಾರಾಜರ ಮುಂದೆ ಇಟ್ಟು ಆ ತುಪ್ಪನ ಹಾಕಲಾಗುತ್ತೆ. ದಯಮಾಡಿ ಸುಮಾರು ಜನ ಭರಣಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ, ಸಹಾಯ ಮಾಡ್ತಾಯಿದ್ದೀರಾ. ಖಂಡಿತವಾಗಿಯೂ ಅದ್ಭುತ. 48 ದಿವಸ ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಅದು ಎಷ್ಟು ದಿವಸ ಮುಂದುವರಿಯುತ್ತೋ ಅದು ದತ್ತ ಮಹಾರಾಜರಿಗೆ ಗೊತ್ತು ವೀಕ್ಷಕರೇ. ಬಟ್ ಏನೋ ಒಂದು ಖುಷಿ ಇದೆ, ಸಂತೋಷ ಇದೆ, ಅದ್ಭುತ. ಅದು ಹೇಳೋಕ್ಕೆ ಆಗಲ್ಲ. ಸೊ ಮತ್ತು ಇನ್ನೊಂದು ಸಾರಿ ಹೇಳ್ತೀನಿ, ನನ್ನ ನಂಬರು 9738976106. ಈ ಒಂದು ಭಸ್ಮ ಯಾರಿಗಾದರೂ ಬೇಕಾದಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಅಂತೂ ಇದ್ದೇ ಇದೆ. ಒಂದು ಸಾರಿ ನೀವು ಈ ಭಸ್ಮನ ಉಪಯೋಗಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪ್ಯೂವರ್ ದೇಸಿ ಘೀಯಿಂದ ಪ್ರಿಪರೇಷನ್ ಆಗಿರ್ತಕ್ಕಂಥ ಭಸ್ಮ. ಇದ್ರ ಜೊತೆ ಸುಮಾರು 4-5 ವಸ್ತುಗಳು ಕೂಡ ನಿಮಗೆ ನಾವು ಕೊಡ್ತೀವಿ. ದಯಮಾಡಿ ಯಾರಿಗಾದರೂ ಈ ಒಂದು ಭರಣಿ ಅಂದರೆ ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥ ಭರಣಿ ಸಿಕ್ಕರೆ ದಯಮಾಡಿ ನೀವು ನನಗೆ ಫೋನ್ ಮಾಡಿ ಅದನ್ನು ಮುಟ್ಸೋವಂಥ ವ್ಯವಸ್ಥೆ ಮಾಡಿಸ್ಕೊಳ್ಳೋಣ. ಆ ಭರಣಿ ಕೊಡೋರು ಸುಧಾ
ಅದನ್ನು ಯಾವ ಥರ ಕೊಡಬೇಕು ಅನ್ನೋದು ನಾನು ಹೇಳ್ತೀನಿ. ಅದರಲ್ಲಿ ಒಂದು ಭರಣಿನ ತಲೆ ಮೇಲೆ ಇಟ್ಕೊಂಡು ನಿಮ್ಮ ಸಕಲ ಸರ್ವ ದೋಷಗಳು ನಾಶ ಆಗಲಿ ಅಂಥೇಳಿ ಗುರುವಾರದ ದಿವಸ ಸಾಯಂಕಾಲ 6:30ಗೆ ನಾವು ಮಾಡುವಂತಹ ಒಂದು ಪ್ರಾರ್ಥನೆ. ಇವತ್ತು ಗುರುವಾರ ಪ್ರಾರ್ಥನೆ ಇದೆ ಇವತ್ತು, ಮತ್ತು ರವಿವಾರ ಪ್ರಾರ್ಥನೆ ಇದೆ. ಸಾಯಂಕಾಲ 6:30ಗೆ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ, ಅರ್ಧ ಗಂಟೆ ಇರುತ್ತೆ. ಇದರಲ್ಲಿ ಬರೀ ನೀವು ವಿಡಿಯೋ ಕಾಲಲ್ಲ, ವಾಟ್ಸಪ್ ಕಾಲ್ ಮಾಡಿಬಿಟ್ಟು ನಾವೇ ವಾಟ್ಸಪ್ ಕಾಲ್ ಮಾಡ್ತೀವಿ. ನೀವು ಆ ಕಾಲಿಗೆ ಅಟೆಂಡ್ ಆಗಿಬಿಟ್ಟು ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ ಆ ಪಾಸಿಟಿವ್ ಹೆಂಗಿರುತ್ತೆ ಅಂತೇಳಿ. ಅದ್ಭುತವಾಗಿದೆ ವೀಕ್ಷಕರೇ. ನೀವೇನು ಇದಕ್ಕೆ ₹1 ಕೊಡಬೇಕಾಗಿಲ್ಲ. ಬರೀ ನಿಮ್ಮ ನಂಬರ್ ಕೊಟ್ಟು ಆ ನಂಬರಿನ ಮುಖಾಂತರ ಆ ಒಂದು ಅರ್ಧ ಗಂಟೆ ಸಮಯನ ಶ್ರೀ ಸ್ವಾಮಿ ಸಮರ್ಥರಿಗೆ ಕೊಟ್ಟಿದ್ದಾದರೆ ಸುಮಾರು ಒಂದು 21 ಆರತಿ ನೀವು ಅಟೆಂಡ್ ಆದರೆ ನಿಮಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವ್ಯೂಸು ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಒಬ್ಬರು 1,000 ಜಪ ಮಾಡಿದ್ರೆ 10 ಜನ ಕೂಡಿ 10,000 ಜಪ ಆಗುತ್ತೆ ವೀಕ್ಷಕರೇ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಓಕೆ, ಯಾರಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋರಿದ್ದರೂ ಈ ಒಂದು ವಿಡಿಯೋನ ನೋಡಿ ನನ್ನ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ, ಹೊಸ ಒಂದು ಅನುಭವನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.